ಎಲ್ಲರಿಗೂ ನಮಸ್ಕಾರ. ಮೊನ್ನೆ ಒಬ್ಬ ಪೇಷಂಟ್ ಹೇಳ್ಲಿಕತ್ತಿದ್ರು ನನಗ, ನೀವೇನೇನ್ ಹೇಳ್ತಿರಲ್ಲ, ಹಿಂಗ ಬೆಳಿಗ್ಗೆ ಇಷ್ಟೊತ್ತಿಗೆ ಹೇಳ್ಬೇಕು, ಹಿಂಗ್ ನೀರ್ ಕುಡಿಬೇಕು, ಈ ರೀತಿಯ ವೆಜಿಟೇಬಲ್ಸ್ ತಿನ್ಬೇಕು, ಅಥವಾ 2 ತಾಸಿಗೆ ಒಂದ್ ರೀತಿ ಒಂದ್ಸರಿ ಸ್ವಲ್ಪ ಸಮಯ ನೀವು ಕೊಡ್ಬೇಕು, ಉಸಿರಾಟ ಹಿಂಗ್ ಕಂಟ್ರೋಲ್ ಮಾಡ್ಬೇಕು. ಎವ್ರಿಥಿಂಗ್ ಇಸ್ ರೈಟ್. ಬಹಳ ಮಾಡ್ಬೇಕು ಅಂತ ಮನಸ್ಸಾಗ್ತದ, ಬಹಳ ಇಚ್ಛೆ ಆಗ್ತದ, ಆದ್ರೆ ಮಾಡ್ಲಿಕ್ಕೇನ ಆಗ್ತಾ ಇಲ್ಲ, ಅದನ್ನ ಕಾರ್ಯರೂಪಕ್ಕೆ ತರ್ಲಿಕ್ಕೆ ಆಗ್ತಾ ಇಲ್ಲ. ಮನಸ್ಸು ಅದಕ್ಕೆ ಸಾಥ ಕೊಡ್ತಾ ಇಲ್ಲ, ಸಪೋರ್ಟೇ ಮಾಡ್ತಾ ಇಲ್ಲ. ಏನೋ ಶುರು ಮಾಡ್ತೀನಿ, 2ನೇ ದಿವ್ಸಕ್ಕನ ಸ್ಟಾಪ್ ಮಾಡ್ಬಿಡ್ತೀನಿ ಅದನ್ನ. ಹಿಂಗ್ ಯಾಕೆ ಆಗ್ತದ? ಒಂದು ಡಿಸಿಪ್ಲಿನ್ ಬರ್ತಾ ಇಲ್ಲ ಅಂತ ಕೇಳಿದ್ರು ಅವ್ರು. ಇದು ಅವ್ರೊಬ್ಬರಿಗೆ ಅಲ್ಲ, ನಮ್ಮೆಲ್ಲರಿಗೂ ಆಗ್ತದ್ರಿ. ಆಗ್ತದಲ್ಲ, ನಿಮಗೂ ಆಗ್ತದಲ್ಲ? ಖರೆ ಹೇಳ್ರಿ ನೋಡೋಣ. ಹಾಗೆ ಆಗ್ತದ, ಪ್ರತಿಯೊಬ್ಬರಿಗೆ ಆಗ್ತದ. ನಾವ್ ನಾವು ಎಷ್ಟೋ ವಿಷಯಗಳನ್ನ ಕೇಳ್ತೀವಿ, ತಿಳಿದವ್ರ ಹತ್ರ ಕೇಳ್ತೀವಿ, ಅಥವಾ ನಾವು ಯಾವ್ದೋ ಡಾಕ್ಟರ್ಸ್ ಹತ್ರ ಹೋದಾಗ ಅಡ್ವೈಸ್ ಮಾಡಿದ್ದನ್ನ ಹೌದು, ಹ್ಞೂ 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 ಅಂದ್ ಬರ್ತೀವಿ. ಬಟ್ ಯಾರನ್ನ ಕರೆಕ್ಟ್ ಎಕ್ಸಿಕ್ಯೂಟ್ ಮಾಡ್ತಾರೆ ಹೇಳ್ರಿ? ಮಾಡುದೇ ಇಲ್ಲ. ಅಲ್ಲೇ ಲೇಸಿನೆಸ್ ಬಂದ್ಬಿಡ್ತದ. ಇದಕ್ಕೆ ಏನ್ ಮಾಡ್ಬೇಕು? ಈ ಡಿಸಿಪ್ಲಿನ್ ಬರ್ಬೇಕಂದ್ರೆ ಏನ್ ಮಾಡ್ಬೇಕು ಅಂತ ತಿಳ್ಕೊಂಡು ಒಂದ್ ದೊಡ್ಡ ಗೊಂದಲ ರೀ. ಇದು ದೊಡ್ಡ ಪ್ರಾಬ್ಲಮ್ ಇದೆ ಆಕ್ಚುಲಿ. ಎಲ್ಲಾ ತಲೆ ಒಳಗು ಏನಂದ್ರೆ ಎಲ್ಲಾ ಪ್ರಾಬ್ಲಮ್ಸು ಸಾಲ್ವ್ ಆಗ್ಬೇಕಂದ್ರೆ ಸುಮ್ನೆ ಹಿಂಗ್ ಟ್ಯಾಬ್ಲೆಟ್ ತಗೊಂಡ್ರೆ ಸಾಲ್ವ್ ಆಗ್ಬೇಕು ಅನ್ನೋಂಥ ಕಾನ್ಸೆಪ್ಟ್ ಇಟ್ಕೊಂಡ್ಬಿಟ್ಟಾರ. ದಟ್ ಇಸ್ ವೆರಿ ರಾಂಗ್. ಸಕ್ಸಸ್ಸಿಗೆ, ಅದು ಕೂಡ ಲಾಂಗ್ ಟರ್ಮ್ ಸಕ್ಸಸ್ಸಿಗೆ ಮತ್ತು ಪರ್ಮನೆಂಟ್ ಸಕ್ಸಸ್ ಆಗ್ಬೇಕು ಅಂದ್ರೆ ಅದಕ್ಕೆ ಶಾರ್ಟ್ ಕಟ್ ಇಲ್ವೇ ಇಲ್ಲ. ಇದನ್ನ ತಲೆ ಒಳಗೆ ಇಟ್ಕೊಡ್ರಿ. ಓಕೆ, ಲಲಿತಾ ಸಹಸ್ರನಾಮದೊಳಗು ಎಷ್ಟು ಕ್ಲಿಯರ್ ಆಗಿ ಹೇಳಾರಂದ್ರೆ, ನೀವು ಸಕ್ಸಸ್ಫುಲ್ ಪರ್ಸನ್ ಆಗ್ಬೇಕಾದ್ರೆ ಪರಾಶಕ್ತಿಯ ಕ್ವಾಲಿಟಿಯನ್ನ ವರ್ಣನೆ ಮಾಡ್ಬೇಕಾದ್ರೆ ಹೇಳ್ಯಾರ. ಏನು ಅಂದ್ರೆ, ಇಚ್ಛಾಶಕ್ತಿ, ಜ್ಞಾನಶಕ್ತಿ ಅಂಡ್ ಕ್ರಿಯಾಶಕ್ತಿ ಸ್ವರೂಪಿಣಿ ಅಂತ ಹೇಳ್ತಾರೆ ಲಲಿತಾ ಪರಮೇಶ್ವರಿ. ಕೇಳಿರ್ಲ? ಇಚ್ಛಾಶಕ್ತಿ, ಅದನ್ನ ನಮ್ಮ ಒಳಗ ಆ ಒಂದು ಇಚ್ಛೆ ಬರ್ಬೇಕು. ಜ್ಞಾನಶಕ್ತಿ, ಆ ಏನ್ ಇಚ್ಛೆ ಬಂದಿರ್ತದಲ್ಲ ಅದ್ರ ಬಗ್ಗೆ ನಮ್ಗೆ ನಾಲೆಜ್ ಇರ್ಬೇಕು, ಕರೆಕ್ಟ್ ಆಗಿ ನಾಲೆಜ್ ಇರ್ಬೇಕು. ಬರೀ ಇವೆರಡೇ ಇದ್ರ ಉಪಯೋಗ ಆಗೋದಿಲ್ಲ. ಕ್ರಿಯಾಶಕ್ತಿ, ಅದನ್ನ ಎಕ್ಸಿಕ್ಯೂಟ್ ಮಾಡ್ಬೇಕು. ಹಿಂಗೆಲ್ಲ ಮಾಡುವಂತವಳು ಯಾರು? ಲಲಿತೆ. ನಾವು ಸಾಮಾನ್ಯರಾಗಿ ನಮಗ್ ಮಾಡಕ್ ಆಗ್ತಾ ಇಲ್ಲ. ಅಂದ್ರೆ ದ ಕಂಪ್ಲೀಟ್ ಪರ್ಸನ್ ಯಾವಾಗ ನಾವು ಸಕ್ಸಸ್ಫುಲ್ ಆಗ್ತೀವಿ ಅಂತಂದ್ರೆ ಇವ್ 3 ನಮ್ಮಲ್ಲಿ ಕ್ವಾಲಿಟೀಸ್ ಇರ್ಬೇಕ್ರಿ. ಉದಾಹರಣೆ ನೋಡ್ರಿ, ನನಗ್ ವಾಕಿಂಗ್ ಮಾಡ್ಬೇಕನ್ನೋ ಉತ್ಕಟವಾದ ಇಚ್ಛಾ ಐತಿ, ಬಹಳ ಮನಸ್ಸೈತಿ, ಎಸ್ ವಾಕಿಂಗ್ ಮಾಡ್ಬೇಕು. ನಾವು ಬಾಯಿಲಿಂದ ಸಾಕಷ್ಟು ಹೇಳ್ತೇವೆ, ಹೌದಾ? ಹಿಂಗ್ ಮಾಡ್ಬೇಕು, ಹಂಗ್ ಮಾಡ್ಬೇಕು, ಹುಲ್ಲಿನ ಮೇಲೆ ಮಾಡ್ಬೇಕು, ಮಣ್ಣಿನ ಮೇಲೆ ಮಾಡ್ಬೇಕು, ಎಲ್ಲಾ ಆಮೇಲೆ ಅದನ್ನ ಮಾಡೋದ್ರಿಂದ ಏನೇನ್ ಲಾಭ ಆಗ್ತದ ಅನ್ನೋ ನಾಲೆಜು ಚಲೋ ಐತಿ, ಜ್ಞಾನಶಕ್ತಿನೂ ನಮಗ್ ಸಿಗ್ತದ, ಸಿಕ್ಕಾಪಟ್ಟೆ ಐತಿ, ಇಲ್ಲ ಅಂತಲ್ಲ. ಆದ್ರೆ ಕ್ರಿಯಾಶಕ್ತಿನೇ ಇಲ್ಲ, ಅದನ್ನ ಎಕ್ಸಿಕ್ಯೂಟ್ ಮಾಡೋದೇ ಇಲ್ಲ. ನಾವ್ ಎಷ್ಟು ನಮ್ಮ ನಾಲೆಜ್ ಐತಲ್ಲ ಅದನ್ನ ಎಕ್ಸಿಕ್ಯೂಟ್ ಮಾಡ್ಬಿಟ್ವಿ ಅಂದ್ರ ಬಹಳಷ್ಟು ಪ್ರಾಬ್ಲಮ್ ಇಂದ ಹೊರಗೆ ಬರ್ತೀವಿ. ಅಲ್ಲೇ ಮೇನ್ ಎಡೋದ್ ನಾವು. ಇದು ಎಲ್ಲರಿಗೂ ಆಗ್ತದ. ಇದಕ್ಕೇನು ಕಾರಣ ಅಂದ್ರೆ ನಮ್ಮ ಮನಸ್ಸಿನ ಆಲಸಿತನ, ಅಥವಾ ಮನಸ್ಸು ನಮ್ಮ ಕಂಟ್ರೋಲ್ ಒಳಗೆ ಇಲ್ಲ, ಜಿಗಿತಿರ್ತದ. ರೆಸ್ಟ್ಲೆಸ್ ಮೈಂಡ್, ಇದು ಕಂಟ್ರೋಲ್ ನೊಳಗ್ ಬರುವುದಿಲ್ಲ, ಹೌದಲ್ರಿ? ಇದಕ್ಕ ಒಬ್ಬ ಸೈಂಟಿಸ್ಟ್, ಫಾರಿನ್ ಸೈಂಟಿಸ್ಟ್ ಅವರು, ಜೇಮ್ಸ್ ಕ್ಲಿಯರ್ ಅಂತ ತಿಳ್ಕೊಂಡು ಅವ್ರ ಏನ್ ಒಂದ್ ಥಿಯರಿ ಕಂಡು ಹಿಡಿದು ಹೇಳಿದ್ರು. ಅವ್ರು, ನೀವೇನಂದ್ರೆ ಹ್ಯಾಬಿಟ್ಸ್ ಟ್ರ್ಯಾಕಿಂಗ್ ಮಾಡ್ಕೊಡ್ರಿ. ಅಂದ್ರ ಆಲ್ರೆಡಿ ನಿಮ್ಮೊಳಗೆ ಏನು ಒಂದಿಷ್ಟು ಗುಡ್ ಹ್ಯಾಬಿಟ್ಸ್ ಇರ್ತಾವ. ಈಗ ಎಲ್ಲಾ ಮನುಷ್ಯರು ಎಲ್ಲಾ ಕೆಟ್ಟ ಗುಣನ ಇರೋದಿಲ್ಲ, ಒಂದಿಷ್ಟು ಒಳ್ಳೆ ಹ್ಯಾಬಿಟ್ಸ್ ಇರ್ತಾವ, ಹೌದಾ? ಈಗ ಸಿಂಪಲ್, ಎದ್ದ ತಕ್ಷಣನೇ ಹಲ್ ಬ್ರಷ್ ಮಾಡಿ ಟಂಗ್ ಕ್ಲೀನ್ ಮಾಡ್ಕೊಳ್ಳುವಂಥದ್ದು ಒಂದು ಗುಡ್ ಹ್ಯಾಬಿಟ್ ಪ್ರತಿಯೊಬ್ಬರಿಗೂ ಇರ್ತದ. ಅದು ಪ್ರತಿ ದಿವಸ ಮಾಡೋದ್ರಿಂದ ನಮ್ಮ ಬ್ರೈನಿನೊಳಗ ಆ ಆಕ್ಟಿವಿಟಿ ಬಗ್ಗೆ ಕರೆಕ್ಟ್ ಆದಂತ ನ್ಯೂರಲ್ ಪಾತ್ವೇಸ್ ಕ್ರಿಯೇಟ್ ಆಗಿರ್ತಾವು, ನ್ಯೂರೋಪ್ಲಾಸ್ಟಿಸಿಟಿ ಆಗಿರ್ತದ, ಮತ್ತು ಸ್ಟ್ರಾಂಗ್ ಆಗಿರ್ತಾವ. ನ್ಯೂರಲ್ ಪಾತ್ವೇ ಸ್ಟ್ರಾಂಗ್ ಇರ್ತಾವ. ಅಂದ್ರೆ ಆ ಒಂದು ಗುಡ್ ಹ್ಯಾಬಿಟ್ ಆಲ್ರೆಡಿ ನಮ್ಮೊಳಗ ಐತಿ. ಆ ಇರೋ ಗುಡ್ ಹ್ಯಾಬಿಟ್ಗೆ ಇನ್ನೊಂದು ಗುಡ್ ಹ್ಯಾಬಿಟ್ ಅನ್ನ ನೀವು ಲಿಂಕ್ ಮಾಡ್ರಿ. ಲಿಂಕಿಂಗ್ ದ ನ್ಯೂ ಗುಡ್ ಹ್ಯಾಬಿಟ್ ಟು ಆಲ್ರೆಡಿ ಎಕ್ಸಿಸ್ಟಿಂಗ್ ಗುಡ್ ಹ್ಯಾಬಿಟ್, ಇದಕ್ಕ ಹ್ಯಾಬಿಟ್ಸ್ ಟ್ರ್ಯಾಕಿಂಗ್ ಅಂತ ಹೇಳ್ಕೊಂಡು ಜೇಮ್ಸ್ ಕ್ಲಿಯರ್ ಅನ್ನುವಂತ ಒಬ್ಬ ವಿಜ್ಞಾನಿ ಹೇಳಿದ್ರು. ಆದ್ರ ಇದನ್ನ ನಮ್ಮ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತಾ ಒಳಗೆ ಹೇಳನ್ರಿ. ಈ ಭಗವದ್ಗೀತಾ ಆಕ್ಚುಲಿ ಇದು ಒಂದು ಎಷ್ಟು ಒಳ್ಳೆಯ ಗ್ರಂಥ ಅಂದ್ರೆ ನಿಮ್ಗೆ ಇದು ಒಂದು ಗುರುವಿನ ಕೆಲಸ ಮಾಡ್ತದ. ಬಹಳ ಮಂದಿ ಇದನ್ನ ತಗೊಂಡ್ ಬಂದು ಇದು ಗಂಧ ಅಕ್ಷತೆ ಹಾಕಿ ಹೂ ಹಾಕಿ ಪೂಜಾ ಮಾಡ್ತಾರ. ಅದು ಅಲ್ಲ. ಆಕ್ಚುಲಿ ನೀವು ರಿಯಲ್ ಪೂಜಾ ಮಾಡ್ಬೇಕು ಅಂತಂದ್ರ ಪ್ರತಿ ದಿವಸ ಸ್ವಲ್ಪ ಓದ್ರಿ, ಅನಲೈಸ್ ಮಾಡ್ಕೊಡ್ರಿ, ಸಾಧ್ಯ ಆದ್ರ ಅದನ್ನ ನಿಮ್ ಲೈಫ್ ಒಳಗೆ ಅಡಾಪ್ಟ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ರಿ, ಅಡಾಪ್ಟ್ ಮಾಡ್ಕೊಳ್ರಿ. ಸೊ ಯಾಕಂದ್ರೆ ನಾ ಹೇಳಿದ್ನಲ್ಲ ನಿಮ್ಗೆ, ಸಕ್ಸಸ್ಸಿಗೆ ಶಾರ್ಟ್ ಕಟ್ ಇಲ್ಲ. ನಾವು ಶ್ರೀಕೃಷ್ಣ ಹೇಳಿರುವಂತಹ ಈ ಟೆಕ್ನಿಕ್ ಗಳನ್ನ ನಾವು ಅಡಾಪ್ಟ್ ಮಾಡ್ಕೊಂಡ್ರಾಗ ನಮ್ಮ ಡೆಫಿನೆಟ್ಲಿ ಒಂದ್ ರೀತಿಯ ಸಕ್ಸಸ್ ಸಿಗ್ತದೆ, ಡೆಫಿನೆಟ್ಲಿ ಸಿಗ್ತದೆ. ಕೃಷ್ಣ ಪರಮಾತ್ಮ ಏನ್ ಹೇಳ್ತಾನಂದ್ರ, ಕೃಷ್ಣನಿಗೆ ಅರ್ಜುನ ಕೇಳ್ತಾನ, ಏನಿದು ಮನಸ್ಸು ಯಾಕಿಷ್ಟು ಚಂಚಲ, ಇದು ಒಂದು ಕಂಟ್ರೋಲ್ ಒಳಗೆ ಇಲ್ಲ. ಇವತ್ತು ನನ್ಗೆ ಎಲ್ಲಾರನ್ನು ಹೊಡೆದು ಯುದ್ಧ ಮಾಡಿ
ಗೆಲ್ಬೇಕು ಅಂತ ಅನಿಸ್ತದ. ವೆರಿ ನೆಕ್ಸ್ಟ್ ಮೂಮೆಂಟ್ ಅನಿಸ್ತದ ಇವ್ರೆಲ್ಲ ನನ್ನ ರಿಲೇಟಿವ್ಸ್ ಅಲ್ಲ, ಇವ್ರನ್ನ ಯಾಕೆ ಹೊಡಿಬೇಕು ನಾನು, ಅಯ್ಯೋ ಐ ಕಾಂಟ್ ಕಿಲ್ ದೆಮ್ ಅನಿಸ್ತದ. ಮತ್ ನೆಕ್ಸ್ಟ್ ಮೂಮೆಂಟ್ ಅನಿಸ್ತದ ಇಲ್ಲ ನಾನು ಒಬ್ಬ ಕ್ಷತ್ರಿಯ, ನಾ ಹೊಡಿಲೇಬೇಕು, ಅದು ನನ್ನ ಧರ್ಮ ಅನಿಸ್ತದ. ಮತ್ ನೆಕ್ಸ್ಟ್ ಮೂಮೆಂಟ್ ಮತ್ ಬೇರೆ ಏನೋ ಅನಿಸ್ತದ. ಹಿಂಗ ನನ್ನ ಮನಸ್ಸು ಒಂದು ಸ್ಥಿರ ಆಗ್ತಾ ಇಲ್ಲ. ಇದು ಅರ್ಜುನ ಕೇಳ್ಯಾನಂದ್ರ ಹಿ ಈಸ್ ಅ ರೆಪ್ರೆಸೆಂಟೇಟಿವ್ ಆಫ್ ಆಲ್ ಆಫ್ ಅಸ್. ನಮ್ ಎಲ್ಲಾರ ಪರವಾಗಿ ಕೇಳ್ದಂಗ್ರಿ ಇದು ಕೃಷ್ಣನಿಗೆ. ಮತ್ತು ಕೃಷ್ಣ ಏನ್ ಹೇಳ್ತಾನಲ್ಲ ಅದು ಉತ್ತರ, ಅದು ಕೇವಲ ಅರ್ಜುನನಿಗೆಲ್ಲ ನಮ್ಮೆಲ್ಲರಿಗೂ ಹೇಳ್ದಂಗ ಅದು ಉತ್ತರ. ಓಕೆ, ಆ ಸಂವಾದನ ಹಂಗ್ ಬರ್ತದ, ಆ ಕಾನ್ವರ್ಸೇಷನ್ ಹಂಗ್ ಬರ್ತದ. ಸೊ ಹಂಗ ಕೃಷ್ಣ ಕೇಳ್ತಾನೆ, ಏನಿದು ಇದು ಏನ್ ಮನಸ್ಸು ಒಂದು ಕಡೆನೂ ಸ್ಥಿರ ಇಲ್ಲ, ಇಂಥ ಮನಸ್ಸನ್ನ ಹೆಂಗ್ ಕಂಟ್ರೋಲ್ ಮಾಡ್ಕೊಳ್ಳೋದು, ಒಂದು ಡಿಸಿಷನ್ ಅನ್ನ ಕರೆಕ್ಟ್ ಆಗಿ ಹೆಂಗ್ ತಗೊಳ್ಳೋದು. ಈವನ್ ವಾಯುವನ್ನ ಈ ಹವಾ ಕೂಡ ಕಂಟ್ರೋಲ್ ಮಾಡ್ಬೋದು, ಬಾಣ ಹೊಡೆದು ವಾಯುವನ್ ಕೂಡ ನಾನು ವಶದೊಳಗೆ ತಗೋಬಹುದು, ಆದ್ರೆ ಮನಸ್ಸು ಕಂಟ್ರೋಲ್ ಮಾಡ್ಕೊಳಿಕ್ ಆಗ್ತಾ ಇಲ್ಲ, ಏನ್ ಮಾಡ್ಲಿ ಕೃಷ್ಣ ಅಂದಾಗ ಕೃಷ್ಣ ಬಹಳ ಚಂದ ಹೇಳ್ತಾನೆ, ಮಹಾಬಾಹೋ ಅಂದ್ರೆ ಹೇ ಅರ್ಜುನ, ಮಹಾಬಾಹುವಾದಂತ ಅರ್ಜುನ ಕೇಳಿಲ್ಲಿ, ನೀ ಹೇಳಿದ ಸತ್ಯ ಐತಿ, ಇದು ಪರಮ ಚಂಚಲ, ಇದು ಮನಸ್ಸು ಭಾರಿ ರೆಸ್ಟ್ಲೆಸ್ ಇದು, ಬಟ್ ಆದ್ರೂ ಕೂಡ ಇದನ್ನ ಕಂಟ್ರೋಲ್ ತಗೊಳಿಕ್ ಸಾಧ್ಯ ಐತಿ. ಅದಕ್ಕಿರೋದು ಎರಡು ಟೆಕ್ನಿಕ್ಸ್, ಎರಡು ವಿಷಯನ ನೀನು ಅಳವಡಿಸ್ಕೋಬೇಕು. ಅವು ಯಾವ ಅಂದ್ರೆ ಒಂದು ಅಭ್ಯಾಸ, ಇನ್ನೊಂದು ವೈರಾಗ್ಯ. ಸತತವಾದಂತ ಅಭ್ಯಾಸ ಮತ್ತು ವೈರಾಗ್ಯ. ಬಹಳ ಚಂದಾಗಿ ಒಂದು ಶ್ಲೋಕದೊಳಗೆ ಹೇಳ್ತಾ ನೀವು ಕೇಳಿರ್ಬೋದು ಅನಿಸ್ತದ, ಅಸಂಶಯಂ ಮಹಾಬಾಹೋ ಮನೋ ದುರ್ನಿಗ್ರಹಂ ಚಲಂ ಅಭ್ಯಾಸೇನ ತು ಕೌಂತೆಯ ವೈರಾಗ್ಯೇಣ ಚ ಗೃಹ್ಯತೆ ಅಂತ ಹೇಳಿ ಶ್ರೀಕೃಷ್ಣ ಅರ್ಜುನ ಹೇಳ್ತಾನೆ. ಇಷ್ಟು ಚಂಚಲವಾದ ಮನಸ್ಸನ್ನ ನೀ ಕಂಟ್ರೋಲ್ನೊಳಗೆ ಇಟ್ಕೋಬೇಕು ಅಂತಂದ್ರ ನೀನೇನ್ ಮಾಡ್ಬೇಕು, ಯಾವ್ದು ವಿಷಯ ನಿನಗೆ ಒಳ್ಳೇದೈತೋ ಅಂಥವುಗಳ ಮೇಲೆ ಸತತವಾದ ಅಭ್ಯಾಸವನ್ನ ಮಾಡ್ಬೇಕು. ರಿಪೀಟೆಡ್ಲಿ ಅಭ್ಯಾಸವನ್ನ ಮಾಡ್ಬೇಕು, ರಿಪೀಟೆಡ್ ಪ್ರಾಕ್ಟೀಸ್ ಅನ್ನ ನೀನ್ ಮಾಡ್ಬೇಕು. ಹಂಗಾದ್ರೆ ವೈರಾಗ್ಯ ಅನ್ನುವಂಥ ಕಾನ್ಸೆಪ್ಟ್ ಇಲ್ಲಿ ಎಲ್ಲಿ ಬಂತು ಅಂತ ನೀವು ಕೇಳ್ಬಹುದು. ಈಗ ನಾ ಹೇಳಿದೆ ನಿಮ್ಗ, ಬೆಳಿಗ್ಗೆ ಎದ್ದ ತಕ್ಷಣ ನಾವು ಹಲ್ ಬ್ರಷ್ ಮಾಡಿ ಟಂಗ್ ಕ್ಲೀನ್ ಮಾಡಿದ ತಕ್ಷಣ ಕೆಲವು ಜನರಿಗೆ ಕಾಫಿ ಕುಡಿಯೋ ಹ್ಯಾಬಿಟ್ ಇರ್ತದೆ. ಸೊ ಇಲ್ಲಿ ನಾವ್ ಏನ್ ಮಾಡ್ಬೇಕು ಅಂದ್ರೆ ಮೈಂಡ್ಗೆ ಹೇಳಬೇಕು, ಎಸ್ ಹಲ್ ಬ್ರಷ್ ಮಾಡ್ದಿ, ಟಂಗ್ ಕ್ಲೀನ್ ಮಾಡ್ಕೊಂಡು ಈಗ ಕಾಫಿ ಕುಡಿಯೋ ಅಭ್ಯಾಸವನ್ನ ನೀನು ತ್ಯಜಿಸ್ಬೇಕು. ಅಲ್ಲಿ ವೈರಾಗ್ಯವನ್ನ ತಗೊಂಡ್ ಬಾ. ಆ ಜಾಗದೊಳಗೆ ನೀನು ಹೊಸ ಹ್ಯಾಬಿಟ್ ಅನ್ನ ಲಿಂಕ್ ಅಪ್ ಮಾಡ್ಕೋ. ಏನು, ಲ್ಯೂಕ್ ವಾರ್ಮ್ ವಾಟರ್ ಅನ್ನ, ಉಗುರು ಬೆಚ್ಚಗೆ ನೀರನ್ನ ನೀನು ಕೆಳಗಡೆ ಕೂತ್ಕೊಂಡು ಸ್ಕ್ವಾಟಿಂಗ್ ಪೊಸಿಷನ್ ಒಳಗೆ ಕೂತ್ಕೊಂಡು ಸಿಪ್ ಬೈ ಸಿಪ್ ಕುಡಿತಾ ಬಂದಿ ಅಂದ್ರ ನಿನ್ನ ಆರೋಗ್ಯಕ್ಕೆ ಹಿಂಗ್ ಲಾಭ ಆಗ್ತದ ಅನ್ನೋದನ್ನ ಲಿಂಕ್ ಮಾಡಿ ಇದನ್ನ ಡೈಲಿ ಪ್ರಾಕ್ಟೀಸ್ ಮಾಡ್ಬೇಕು. ಎಷ್ಟ್ ದಿವಸ, 2 ದಿವಸ 3 ದಿವಸ ಮಾಡಿದ್ರ ಆಗ್ತದಂದ್ರೆ ಇಲ್ಲ. ಅದಕ್ ಸಂಬಂಧಪಟ್ಟಂತ ನ್ಯೂರಲ್ ಪಾತ್ವೇಸ್ ನಮ್ಮ ಬ್ರೈನಿನೊಳಗ ಸ್ಟ್ರಾಂಗ್ ಆಗೋವರೆಗೂ, ನ್ಯೂರೋಪ್ಲಾಸ್ಟಿಸಿಟಿ ಆಗಿ ಸ್ಟ್ರಾಂಗ್ ನ್ಯೂರಲ್ ಪಾತ್ವೇಸ್ ಡೆವಲಪ್ ಆಗೋವರೆಗೂ ಕೂಡ ನಾವ್ ಅದನ್ನ ಮಾಡ್ಬೇಕು. ಅದು ಯಾವಾಗ ಆಗ್ತದ, ರಿಪೀಟೆಡ್ ಪ್ರಾಕ್ಟೀಸ್ ಮಾಡೋದ್ರಿಂದ ಆಗ್ತದ ಟು ಸಮ್ ಡೇಸ್. ಅದಕ್ಕೇನೆ ನಮ್ಮಲ್ಲಿ ಏನ್ ಹೇಳ್ಯಾರ, ಯಾವ್ದೋ ಒಂದ್ ಕೆಲಸ ಮಾಡ್ಬೇಕಾದ್ರೆ 48 ದಿವಸ, ಒಂದು ಮಂಡಲ ಅಥವಾ 63 ದಿವಸ ವೃತ ನಿಯಮಗಳನ್ನ ಮಾಡ್ಲಿಕ್ಕೆ ಹೇಳ್ಯಾರ. ಅಷ್ಟು ದಿವಸ ನಾವು ಅದ್ರ ಬಗ್ಗೆನೆ ವಿಚಾರ ಮಾಡಿ ಅದನ್ನ ರಿಪೀಟೆಡ್ಲಿ ಮಾಡಿದಾಗ ನಮಗ ಗೊತ್ತಿರ್ಲಾರ್ದಂಗ ನಮ್ಮ ಬ್ರೈನ್ ಒಳಗೊಂದು ನ್ಯೂರಲ್ ಪಾತ್ವೇಸ್ ಕ್ರಿಯೇಟ್ ಆಗ್ತದ್ರಿ. ನೀವ್ ಒಂದು 100 ದಿವಸ ಸತತವಾಗಿ ಒಂದು ಹ್ಯಾಬಿಟ್ ಅನ್ನ ನೀವು ಮಾಡ್ಕೊಂಡ್ರಿ ಅಂದ್ರ ನೆಕ್ಸ್ಟ್ ಬಿಡ್ಬೇಕಂದ್ರೂ ಅದ್ ನಮ್ಮನ್ನ ಬಿಡಂಗಿಲ್ಲ. ಯಾಕಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ನ್ಯೂರಲ್ ಪಾತ್ವೇಸ್ ಕ್ರಿಯೇಟ್ ಆಗ್ಬಿಟ್ಟಿರ್ತೈತಿ. ಅವಾಗ ನಾವೇನ್ ಮಾಡ್ತೀವಿ, ಎಲ್ಲಿ ಹೋದ್ರೂ ಕೂಡ, ಎಂಥ ಊರಿಗೆ ಹೋದ್ರೂ ಕೂಡ ನಾವು ಹಲ್ ಬ್ರಷ್ ಮಾಡಿ ಟಂಗ್ ಕ್ಲೀನ್ ಮಾಡಿದ ತಕ್ಷಣ ನಮ್ಗೆ ಒಂದ್ ಗ್ಲಾಸ್ ಬಿಸಿನೀರ್ ಬೇಕು. ಅದನ್ನು ಎಂತ ಸೋಫಾ ಇದ್ರು ಎಂತ ಚೇರ್ ಇದ್ರು ಕೂಡಂಗಿಲ್ಲ, ಕೆಳಗಡೆನೆ ಕೂತ್ಕೊಂಡು ಕುಡಿಲಿಕ್ಕೆ ಶುರು ಮಾಡ್ತೀವಿ. ಯಾಕಂದ್ರೆ ಅದಕ್ಕೆ ಅದೇ ರೀತಿ ಮಾಡುವಂತಹ ಇನ್ಫಾರ್ಮೇಶನ್ ಇರುವಂತಹ ನ್ಯೂರಲ್ ಪಾತ್ವೇಸ್ ನಮ್ಮೊಳಗೆ ಕ್ರಿಯೇಟ್ ಆಗಿರ್ತಾವ. ಈಗ ನೋಡ್ರಿ ಎಷ್ಟು ಚಂದ ಐತಿ ಇದು. ಈ ಹೊಸ ನ್ಯೂರಲ್ ಪಾತ್ವೇಸ್ ಅನ್ನ ಯಾವ ರೀತಿಯಾಗಿ ಹ್ಯಾಬಿಟ್ ಸ್ಟ್ಯಾಕಿಂಗ್ ಮುಖಾಂತರವಾಗಿ ಡೆವಲಪ್ ಮಾಡ್ಕೊಳ್ಬೇಕು ಅನ್ನೋದನ್ನ ಹೆಂಗ ಜೇಮ್ಸ್ ಕ್ಲಿಯರ್ ಹೇಳ್ಯಾರ, ಅದನ್ನೇ ಶ್ರೀಕೃಷ್ಣ ಹೇಳಿರೋದಲ್ಲ. ಸತತವಾದ ಅಭ್ಯಾಸವನ್ನ ಮಾಡ್ರಿ, ಸತತವಾಗಿ ರಿಪೀಟೆಡ್ಲಿ ಅಭ್ಯಾಸವನ್ನ ಮಾಡಿ ನೀವು ಆ ಜಾಗದೊಳಗೆ ಮೊದ್ಲು ಏನ್ ಮಾಡ್ತಿದ್ರಲ್ಲ ಆ ಕೆಲಸವನ್ನ ವೈರಾಗ್ಯವನ್ನ ಮಾಡ್ರಿ. ತೆಗೆದು ನೀವು ಹೊಸ ಒಂದು ಹ್ಯಾಬಿಟ್ಸ್ ಅನ್ನ ಲಿಂಕಪ್ ಮಾಡ್ತಾ ಹೋದ್ರಿ ಅಂದ್ರೆ ಆಟೋಮೆಟಿಕಲಿ ನಿಮ್ಮ ಬ್ರೈನ್ ನಲ್ಲಿ ನಿಮಗ್ ಬೇಕಾದಂತಹ ನ್ಯೂರಲ್ ಪಾತ್ವೇಸ್ ಕ್ರಿಯೇಟ್ ಆಗ್ತದೆ. ನಿಮ್ಮ ಕ್ವಾಲಿಟಿ ಆಫ್ ಲೈಫ್ ಚಲೋ ಇರ್ತೈತಿ. ನಿಮ್ಮಲ್ಲಿ ಡಿಸಿಪ್ಲಿನ್ ತನ್ನಷ್ಟಕ್ಕೆ ತಾನೇ ಬರ್ತದೆ. ನಾವು ಬ್ಯಾಡ್ ಅಂದ್ರೂ ಬರ್ತದೆ. ಕೆಲವು ಜನರು ನೋಡ್ರಿ ಅದ್ ಮಾಡಿ 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 ಎಲ್ಲಿ ಹೋದ್ರೂ ಕೂಡ ಅವ್ರಿಗೆ ಅದ ಬೇಕು. ಇನ್ ಕೆಲವು ಜನರು, ಎಷ್ಟೋ ಜನ ಹಿರಿಯರನ್ನ ನೀವು ನೋಡಿರಿ, ವೆಲ್ ಡಿಸಿಪ್ಲಿನ್ ಲೈಫ್ ನಡೆಸ್ತವ್ರು. ಅವ್ರು ಯಾವ ಊರಿಗೆ ಹೋಗ್ಲಿ, ಮನೆಯೊಳಗೆ ಎಂತ ಫಂಕ್ಷನ್ ಇರ್ಲಿ, ಏನ್ ಬೇಕಾಗಿರ್ಲಿ, ರಾತ್ರಿ 9 ಗಂಟೆಗೆ ಮಲಗ್ಬೇಕಂದ್ರೆ ಮಲ್ಕೊಂಡ್ಬಿಡ್ತಾರೆ. ಇವನ್ ಎಂತ ಗೆಸ್ಟ್ಗಳು ಮನೆಗೆ ಬಂದಿದ್ರು ಕೂಡ 8:45 ಆಯ್ತು, ಇಲ್ಲ ಆಯ್ತಪ್ಪ ನಮಸ್ಕಾರ ಗುಡ್ ನೈಟ್ ಅಂತ ಹೇಳಿ ಮಲ್ಕೊಂಡ್ಬಿಡ್ತಾರೆ. ನಾವ್ ಹಂಗಲ್ಲ, ನಾವ್ ಫ್ಲೆಕ್ಸಿಬಲ್ ಆಗ್ಬಿಡ್ತೀವಿ. ಯಾರೋ ಗೆಸ್ಟ್ ಬಂದಾರ ಅಂತ ಹೇಳಿ 10, 11, 12 ತನ ಕೂತ್ಕೊಂಡ್ಬಿಡ್ತೀವಿ. ನಮ್ಮ ನ್ಯೂರಲ್ ಪಾತ್ವೇಸ್ ನಾವು ಡಿಸ್ಟರ್ಬ್ ಮಾಡ್ತೇವೆ. ಹಂಗ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಯಾವಾಗ್ಲೂ ಟು ಹ್ಯಾವ್ ಅ ಪ್ರಾಪರ್ ಡಿಸಿಪ್ಲಿನ್ ಲೈಫ್, ನಮ್ಮ
ಆರ್ಗನೈಸ್ಡ್ ಲೈಫ್ ಬೇಕು ಅಂತಂದ್ರ ನಮ್ಮ ದೇಹಕ್ಕ, ನಮ್ಮ ಆರೋಗ್ಯಕ್ಕ, ನಮ್ಮ ಮನಸ್ಸಿಗೆ ಏನ್ ಬೇಕಲ್ಲ ಅಂತ ವಿಷಯಗಳನ್ನ ಮೊದ್ಲು ಚಾಕ್ಔಟ್ ಮಾಡ್ಕೋಬೇಕು. ಅದಕ್ಕ ನಾ ಹೇಳುದು ಸ್ಪೆಂಡ್ ಸಮ್ ಟೈಮ್ ವಿತ್ ಯುವರ್ ಸೆಲ್ಫ್. ನಿಮ್ಮಷ್ಟಕ್ಕೆ ನೀವು ಸುಮ್ಮನೆ ಕೂಡ್ರಿ, ನಿಮ್ ಲೈಫಿಗೆ ಏನ್ ಬೇಕು ಅಂತ ಕೇಳ್ಕೊಡ್ರಿ. ಈಗ ನಿಮ್ಗೆ ಅತಿ ಸಿಟ್ಟು ಬರ್ತಿತ್ತಾ, ಬಹಳ ಸಿಟ್ಟು ಕಿರಿಕಿರಿ ಆಗ್ತಿತ್ತಾ, ರೆಸ್ಟ್ಲೆಸ್ನೆಸ್ ಆಗ್ತಿತ್ತಾ, ನಾ ಹೇಳಿ ನಿಮಗೆ ರೆಸ್ಪಿರೇಷನ್ ಅನ್ನ ಪ್ಯಾಟರ್ನ್ ಅನ್ನ ನೀವು ಡೆವಲಪ್ ಮಾಡ್ಕೋಬೇಕು, ಪ್ರಾಪರ್ ಆಗಿ ಸೆಟ್ ಮಾಡ್ಕೋಬೇಕು. ಅದನ್ನ 2 ತಾಸಿಗೆ ಒಂದ್ಸರಿ ಕುಂಭಕವನ್ನ ಪ್ರಾಕ್ಟೀಸ್ ಮಾಡೋದನ್ನ ನೀವು ಮಾಡ್ತಾ ಹೋಗ್ಬೇಕು. ಅವರ್ಲಿ ಅಥವಾ ತಾಸಿಗೆ ಒಂದ್ಸರಿ 5 ನಿಮಿಷ. ಇನಿಷಿಯಲಿ ಬಹಳ ಕಿರಿಕಿರಿ ಅನಿಸ್ತದ್ರಿ ಯಾವ್ದಾದ್ರು ಕೂಡ. ಇನಿಷಿಯಲಿ ಒಂಥರ ಏನು ತಾಸಿಗೆ ಒಂದ್ಸರಿ 5 ನಿಮಿಷ ಕೊಡೋದು, ಡೀಪ್ ಬ್ರೀದಿಂಗ್ ಮಾಡೋದು, ಅಬ್ಡಾಮಿನಲ್ ಬ್ರೀದಿಂಗ್ ಮಾಡೋದು, ಇನ್ನೆಲ್ಲ ಏನ್ ಮಾಡೋದಪ್ಪ ಅನಿಸ್ತದ. ಬಟ್ ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಅಭ್ಯಾಸ ಮಾಡ್ತಾ ಹೋದಂಗೆಲ್ಲ ಆಫ್ಟರ್ ಸರ್ಟನ್ ಟೈಮ್ ನಿಮಗ್ ಗೊತ್ತೇ ಇರೋದಿಲ್ಲ, ಕರೆಕ್ಟ್ 1 ತಾಸಿ ಬಾಡಿ ಆ ಕೆಲಸ ಮಾಡ್ಲಕ್ ಶುರು ಮಾಡ್ತಾನೆ. ಕರೆಕ್ಟ್ 1 ತಾಸಿ ವಿತೌಟ್ ಕ್ಲಾಕ್. ಯು ಜಸ್ಟ್ ಬಿಲೀವ್ ಮೀ, ವಿತೌಟ್ ಕ್ಲಾಕ್ ಎವ್ರಿ ಅವರ್ಲಿ ನೀವು ಪ್ರಾಕ್ಟೀಸ್ ಮಾಡಿದ್ರಿ ಅಂದ್ರೆ ಕುಂಭಕ ಆಗ್ಲಿಕ್ಕೆ ಶುರು ಆಗ್ತದೆ. ಆಮೇಲೆ ಅದು ಇನ್ನೂ ಸತತವಾಗಿ ಪ್ರಾಕ್ಟೀಸ್ ಆಯ್ತು ಅಂತಂದ್ರೆ ಕೇವಲ ಕುಂಭಕ ಅಂತ ಆಗ್ತದ್ರಿ. ಕೇವಲ ಕುಂಭಕ ಅಂದ್ರೆ ನಿಮ್ದು ಏನು ಎಫರ್ಟ್ ಬೇಡ, ಸುಮ್ಮನೆ ಒಂದೊಂದ್ಸರಿ ಉಸಿರನ್ನ ಹೋಲ್ಡ್ ಮಾಡ್ಕೊಳತ್ತೆ. ಅದು ಪ್ರಾಕ್ಟೀಸ್ ಮಾಡಿದ್ರು ಅವ್ರಿಗೆ. ವೆರಿ ಲಾಂಗ್ ಟರ್ಮ್ ಪ್ರಾಕ್ಟೀಸ್ ಮಾಡಿದ್ರಿ ಅಂದ್ರೆ, ಕನ್ಸಿಸ್ಟೆನ್ಸಿ ಇತ್ತು ಅಂತಂದ್ರೆ ಅವಾಗ ಕೇವಲ ಕುಂಭಕ ಅನ್ನುವಂಥದ್ದು ಬರ್ತದೆ. ಆ ಟೈಮ್ ಮೈಂಡ್ ಸ್ಟಿಲ್ ಆಗಿರ್ತದೆ, ರೆಸ್ಪಿರೇಟರ್ ಕುಂಭಕದೊಳಗೆ ಇರ್ತಾರೆ ಮನುಷ್ಯರು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದಕ್ಕನೆ ಅಭ್ಯಾಸ ಮತ್ತು ವೈರಾಗ್ಯದಿಂದ ನಮ್ಗೆ ಎಂಥ ಬೇಗ ಅಂತ ಲೈಫ್ ಅನ್ನ ಕೂಡ ನಾವು ಅಳವಡಿಸ್ಕೋಬಹುದು, ಕ್ರಿಯೇಟ್ ಮಾಡ್ಕೋಬಹುದು. ಅದಕ್ಕೆ ಏನ್ ಬೇಕಾಗಿದೆ ಅಂದ್ರೆ ಕೂತ್ಕೊಳ್ರಿ, ನನಗೆ ಯಾವ ಟೈಪ್ ಬೇಕು, ಓಕೆ, ನನ್ನ ಉಸಿರಾಟದ ಪ್ಯಾಟರ್ನ್ ನಾ ಚೇಂಜ್ ಮಾಡ್ಕೊಳ್ಳೇಬೇಕು. ದರ್ ಇಸ್ ನೋ ಅದರ್ ವೇ. ಇದ್ರ ಮೇಲೆ ನಾನಾ ವರ್ಕ್ ಮಾಡ್ಬೇಕು. ಯಾವ ಟ್ಯಾಬ್ಲೆಟ್ ಇಂದನೂ ಸಾಧ್ಯ ಇಲ್ಲ, ಇದು ಯಾವ ಡಾಕ್ಟರ್ಸ್ ಇಂದನೂ ಸಾಧ್ಯ ಇಲ್ಲ. ಮೋಟಿವೇಶನ್ ಬೇಕಾದಂಗ್ ತಗೋಬಹುದು ನಾವು. ಈಗ ಹೊರಗಡೆಯಿಂದ ಮೋಟಿವೇಶನ್ ತಗೊಳ್ಳೋದು ಬಹಳ ಟೆಂಪ್ರರಿ. ಸೆಲ್ಫ್ ಮೋಟಿವೇಟ್ ಆಗ್ಬೇಕು ಅಂದ್ರೆ ನಮಗೆ ರಿಸಲ್ಟ್ ಕಾಣಿಸ್ಬೇಕಲ್ಲ. ರಿಸಲ್ಟ್ ಕಂಡು ಅಂದ್ರೆ ಆಟೋಮೆಟಿಕಲಿ ನಾವು ಸೆಲ್ಫ್ ಮೋಟಿವೇಟ್ ಆಗ್ಬಿಡ್ತೇವೆ. ರಿಸಲ್ಟ್ ಕಾಣಬೇಕು ಅಂತಂದ್ರೆ ನಾವು ಒಂದು ಸರ್ಟನ್ ಪೀರಿಯಡ್ ಸಿಸ್ಟಮ್ಯಾಟಿಕ್ ಆಗಿ ಅದನ್ನ ಸತತವಾಗಿ ಅಭ್ಯಾಸ ಮಾಡಿದಾಗ ದೇಹ ಅದಕ್ಕೆ ರಿಸಲ್ಟ್ ಕೊಡ್ತದೆ. ಅದಕ್ಕೋಸ್ಕರ ಇವತ್ತಿನಿಂದ ಈ ವಿಡಿಯೋ ಯಾರ್ಯಾರು ನೋಡ್ಲಿಕ್ಕತ್ತಿರಲ್ಲ, ನಂದೊಂದು ಹಂಬಲ್ ರಿಕ್ವೆಸ್ಟ್ ಏನು, ರಾತ್ರಿ ಇಷ್ಟು ಗಂಟೆ ಮಲ್ಕೋತೇನೆ, ಮೊಬೈಲ್ ಸ್ವಿಚ್ ಆಫ್ ಮಾಡ್ತೇನೆ. ಇಂಥ ಸಿಂಪಲ್ ಏನು ಹ್ಯಾಬಿಟ್ಸ್ ಅನ್ನ ನೀವು ಶುರು ಮಾಡ್ಕೊಡ್ರಿ. ಆಮೇಲೆ ಏನು ನಾ ಹೇಳ್ದಂಗ ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರನ್ನ ಹಿಂಗ ಸ್ಕ್ವಾಟಿಂಗ್ ಪೊಸಿಷನ್ ಕೂತ್ಕೊಂಡು ಸಿಪ್ ಬೈ ಸಿಪ್ ಕುಡಿತೇನೆ. ತಾಸಿಗೆ ಒಂದ್ಸರಿ 5 ನಿಮಿಷ ಸುಮ್ನೆ ಕೊಡ್ತೇನೆ. ನಾನು ಇವತ್ತಿನಿಂದ ನಾನ್ ನಿನ್ನೆ ಮಾಡಿದ ಮಿಸ್ಟೇಕ್ಸ್ ಇವತ್ತ ರಿಪೀಟ್ ಮಾಡೋದಿಲ್ಲ. ಅಟ್ಲೀಸ್ಟ್ ನನ್ನ ಮನೆಯೊಳಗೆ ನಾನು ಚಿರಿ ಪಿರಿ ಮಾಡೋದು, ಕಿರಿಕಿರಿ ಮಾಡೋದು, ಸಿಟ್ಟು ಮಾಡೋದು ಮಾಡಂಗಿಲ್ಲ. ನಾನು ಕನಿಷ್ಠ ಇಷ್ಟು ದಿವಸ ಬೈಗಳನ್ನ ಬೈಯೋದಿಲ್ಲ. ಏನೇ ಬಂದ್ರು ಕೂಡ ಎಸ್ ಐ ಹ್ಯಾಂಡಲ್ ವೆರಿ ಕಾಮ್ಲಿ. ನಾ ಹೆಂಗ್ ಬೇಕಂಗ್ ಮಾತಾಡೋದಿಲ್ಲ, ಯಾರಿಗೂ ಅಬ್ಯೂಸ್ ಮಾಡೋದಿಲ್ಲ. ಇಂಥವುಗಳನ್ನ ನಿಮ್ಮ ಸೆಲ್ಫ್ ಪರ್ಸನಾಲಿಟಿ ಡೆವಲಪ್ ಆಗುವಂತ ಹ್ಯಾಬಿಟ್ಸ್ ಅನ್ನ ಒಂದು ಲಿಸ್ಟ್ ಮಾಡ್ಕೊಂಡು ಅದ್ರ 1 ಅಥವಾ 2, 3 ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಇವತ್ತಿನಿಂದನೇ ಶುರು ಮಾಡ್ರಿ. ನಿರಂತರ ಅಭ್ಯಾಸ ಮತ್ತು ವೈರಾಗ್ಯ ಅಂದ್ರೆ ಏನು, ಬೈಯುವಂತ ಹೆಚ್ಚಾಗ್ತದಲ್ಲ ಅದನ್ನ ಬಿಡ್ಬೇಕಾಗ್ತದೆ, ಅದೇ ವೈರಾಗ್ಯ. ಕಾಫಿ ಕುಡ್ಬಿಡ್ತಿದ್ವಿ, ಅದನ್ನ ಬಿಡ್ಬೇಕು. ಜಂಕ್ ತಿಂತಿರ್ತೇವಿ, ಅದನ್ನ ಬಿಡ್ಬೇಕು. ಇವನ್ನೆಲ್ಲ ವೈರಾಗ್ಯವನ್ನ ಮಾಡಿ ಒಳ್ಳೆಯ ನ್ಯೂ ಹ್ಯಾಬಿಟ್ಸ್ ಗಳನ್ನ ಆಲ್ರೆಡಿ ಇರುವಂತ ಗುಡ್ ಹ್ಯಾಬಿಟ್ಸ್ಗೆ ಲಿಂಕ್ ಮಾಡಿ ಹ್ಯಾಬಿಟ್ ಸ್ಟಾಕಿಂಗ್ ಮಾಡ್ಕೋಬೇಕಾಗ್ತದ. ಇದು ಸರಿಯಾಗಿ ಆಗ್ಬೇಕಂದ್ರ ಸತತವಾದಂತ ಅಭ್ಯಾಸ, ನಿರಂತರ ಅಭ್ಯಾಸ ಮತ್ತು ವೈರಾಗ್ಯ ಅವಶ್ಯಕ. ಈ ಶ್ರೀಕೃಷ್ಣ ಪರಮಾತ್ಮ ಹೇಳಿರುವಂತ ಇಂತಹ ಮೆಸೇಜಸ್ ಗಳನ್ನ ನಾವ್ ಆಕ್ಚುಲಿ ಬರೀ ಓದಿ ಅದನ್ನ ಅದೇ ಜ್ಞಾನ ತಗೊಳ್ಳೋದು, ಇಚ್ಛೆ ಮಾಡ್ಕೊಳ್ಳೋದು ಅಲ್ಲ. ಇದು ಹಾಫ್ ಆಗ್ತದೆ ಆಕ್ಷನ್. ಕ್ರಿಯಾಶಕ್ತಿ ಒಳಗೆ ಬಂದಾಗ ಮಾತ್ರ ಅದು ಕಂಪ್ಲೀಟ್ ಆಗಿ ನಮ್ಗೆ ಸಿಗ್ತದ, ಲಾಭ ಸಿಗ್ತದ. ಐ ಹೋಪ್ ಇದನ್ನ ಯಾರ್ಯಾರು ಇವತ್ತು ನೋಡ್ಲಿಕ್ಕತ್ತಿರಲ್ಲ, ನಿಮ್ಮ ಲೈಫಿಗೆ ಸಂಬಂಧಪಟ್ಟಂತಹ 3-4 ವಿಷಸ್ ಅನ್ನ ಬರೀರಿ, ವಿಚ್ ಆರ್ ವೆರಿ ಈಸಿ ಟು ಫಾಲೋ. ಅವುಗಳನ್ನ ನೀವು ಇವತ್ತಿನಿಂದಾನೆ ಲಿಂಕಪ್ ಮಾಡ್ಲಿಕ್ಕೆ ಶುರು ಮಾಡ್ರಿ. ಓಕೆ, ಅದನ್ನ ನಿರಂತರವಾಗಿ ಅಭ್ಯಾಸ ಮಾಡ್ಲಿಕ್ಕೆ ಶುರು ಮಾಡ್ರಿ. ಆಲ್ರೆಡಿ ಏನಾದ್ರೂ ಕೆಟ್ಟ ಗುಣಗಳಿದ್ರೆ ಅವುಗಳನ್ನ ತ್ಯಾಗ ಮಾಡಿ ವೈರಾಗ್ಯದ ಕಡೆ ಹೋಗಿ. ಅಂದ್ರೆ ಅವುಗಳನ್ನ ತ್ಯಾಗ ಮಾಡೋದು, ವೈರಾಗ್ಯ ಅಂದ್ರೆ ಬೇರೆ ಏನೂ ಅಲ್ಲ. ಅವುಗಳನ್ನ ಬಿಟ್ಟು ಅದ್ರೊಳಗಡೆ ಆ ಜಾಗದಲ್ಲಿ ನೀವು ಗುಡ್ ಹ್ಯಾಬಿಟ್ಸ್ ಅನ್ನ ಲಿಂಕ್ ಮಾಡ್ತಾ ಬಂದು ಪರ್ಸನಾಲಿಟಿಯನ್ನ ನೀವು ಬ್ಲೂಮ್ ಮಾಡ್ಕೊಳ್ತೀರಿ ಅಂತ ನಾನು ಐ ವಿಶ್ ಅಂಡ್ ಹೋಪ್. ಸೊ ಈ ವಿಡಿಯೋ ಯಾರು ಫಸ್ಟ್ ಟೈಮ್ ನೋಡ್ಲಿಕ್ಕೆ ದಯವಿಟ್ಟು ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ದೆನ್ ಲೈಕ್ ಆಯ್ತು ಅಂದ್ರೆ ನಿಮ್ಮೆಲ್ಲಾ ಫ್ರೆಂಡ್ಸ್ಗೆ, ಹಿತೈಷಿಗಳಿಗೆ ಇದನ್ನ ಶೇರ್ ಮಾಡ್ರಿ. ಶೇರ್ ಮಾಡೋದ್ರಿಂದ ಅವ್ರಿಗೂ ಎಲ್ಲೋ 1% ಹೆಲ್ಪ್ ಆಯ್ತು ಅಂದ್ರೆ
ಐ ಫೀಲ್ ವೆರಿ ಹ್ಯಾಪಿ. ಅಂಡ್ ನಿಮಗೆ ಅನಿಸಿದಂತಹ ಕಮೆಂಟ್ ಗಳನ್ನ ನೀವು ಹಾಕ್ರಿ. ನಾನು ನಿನ್ನೆನೂ ಹೇಳಿದ್ದೀನಿ, ಮೊನ್ನೆನೂ ಹೇಳಿನಿ, ಒಳ್ಳೆಯ ಜೆನ್ಯೂನ್ ಕಮೆಂಟ್ಸ್ ಏನಿರ್ತಾವಲ್ಲ, ಹೆಲ್ತ್ಗೆ ಸಂಬಂಧಪಟ್ಟಂತಹ ಒಳ್ಳೆಯ ಕಮೆಂಟ್ಸ್ ಗಳನ್ನ ಸೆಲೆಕ್ಟ್ ಮಾಡಿಕೊಂಡು ಎವ್ರಿ ಸಂಡೇ ನಾನು 3 ಅಥವಾ 4, 5 ಕಮೆಂಟ್ಸ್ ವರೆಗೂ ಅವ್ನು ಸೆಲೆಕ್ಟ್ ಮಾಡ್ಕೊಂಡು ಒಂದು Q&A ಸೆಷನ್ ಅಂತಾನು ಕೂಡ ಮಾಡ್ಬೋದು. ನಾ ಯಾರ ಹೆಸರು ಹೇಳೋದಿಲ್ಲ. ಸಾಧ್ಯ ಆದಷ್ಟು ಮಟ್ಟಿಗೆ ನನ್ನ ಇತಿಮಿತಿ ಒಳಗೆ ಬರುವಂತಹ ಕ್ವಶನ್ಸ್ಗೆ ಆನ್ಸರ್ಸ್ ಅನ್ನ ನಾನು ಅದನ್ನ ಮಾಡ್ತೇನೆ. ನಿಮ್ಮ ಡೌಟ್ಸ್ ಅನ್ನ ಕ್ಲಿಯರ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಓಕೆ, ಥ್ಯಾಂಕ್ ಯು.